ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಸಾಧ್ಯತೆ ಇದೆಯಂತೆ. ಡಿಕೆಶಿ ಕೆಪಿಸಿಸಿ ಕುರ್ಚಿಗೆ ಕಂಟಕ ಫಿಕ್ಸ್. ಹಾಗಾದ್ರೆ ದೆಹಲಿಯ ಹೈಕಮಾಂಡ್ ಮಟ್ಟದಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಬಗ್ಗೆ ಚರ್ಚೆ ನಡೆದಿದೆಯಂತೆ. ಹಾಗಾದ್ರೆ ಡಿಕೆ ಶಿವಕುಮಾರ್ ಅವರ ಕೆಪಿಸಿಸಿ ಕುರ್ಚಿಗೆ ಕಂಟಕ ಫಿಕ್ಸ್ ಅಂತ ಹೇಳಲಾಗ್ತಿದೆ. ಹೈಕಮಾಂಡ್ ಬಳಿ ಈ ವಿಚಾರ ಹೋಗಿರುವಂತದ್ದು. ಡಿಕೆ ಶಿವಕುಮಾರ್ ಅವರ ಬಳಿಗೆ 2 ಪ್ರಬಲ ಖಾತೆಗಳಿವೆ. ಪಕ್ಷ ಸಂಘಟನೆಗೆ ಇದು ಅನುಕೂಲವಲ್ಲ. ರಾಜ್ಯ ನಾಯಕರಿಂದ ಹೈಕಮಾಂಡ್ಗೆ ಈ ರೀತಿಯ ವರದಿಯನ್ನ ಕೊಡಲಾಗಿದೆ. ರಾಜ್ಯದ ಕೆಲ ನಾಯಕರು ಕೆಪಿಸಿಸಿ ಕುರ್ಚಿಯನ್ನ ಬಿಟ್ಕೊಡ್ಬೇಕು ಅನ್ನುವಂತಹ ಮಾತುಗಳನ್ನ ಹೇಳ್ತಾ ಇದ್ರು. ಡಿಸಿಎಂ ಸ್ಥಾನವನ್ನ ಬಿಟ್ಕೊಡ್ಬೇಕು ಅಂತ ಮಾತುಗಳನ್ನ ಹೇಳ್ತಾ ಇದ್ರು. ಈ ವಿಚಾರ ಈಗ ದೆಹಲಿ ಮಟ್ಟಕ್ಕೆ ಹೋಗಿ ನಿಂತಿದೆ. ಅಲ್ಲೂ ಕೂಡ ಚರ್ಚೆ ಆಗಿದೆ. 2 ಪ್ರಬಲ ಖಾತೆ ಇದೆ. ಪಕ್ಷ ಸಂಘಟನೆಗೆ ಇದು ಅನುಕೂಲ ಅಲ್ಲ ಅಂತ ರಾಜ್ಯ ನಾಯಕರು ಹೈಕಮಾಂಡ್ಗೆ ವರದಿಯನ್ನ ಕೊಟ್ಟಿದ್ದಾರೆ. ಅಧ್ಯಕ್ಷರ ಬದಲಾವಣೆ ಮಾಡಿದ್ರೆ ಸೂಕ್ತ ಅಂತ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಹೈಕಮಾಂಡ್ ಕೂಡ ಒಲವನ್ನು ತೋರಿಸ್ತಾ ಇದೆಯಾ? ಈ ಬಗ್ಗೆ ಖುದ್ದು ಡಿಕೆ ಶಿವಕುಮಾರ್ ಬಗ್ಗೆ ಬೆಳಗ್ಗೆ ಖರ್ಗೆ ಅವರು ಗಂಭೀರವಾಗಿ ಚರ್ಚೆಯನ್ನ ನಡೆಸಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ರಾಜ್ಯ ಉಸ್ತುವಾರಿ ಪ್ರಧಾನ ಕಾರ್ಯದರ್ಶಿಗಳಿಂದ ವರದಿಯನ್ನು ಪಡೆದಿದ್ದಾರೆ ಹೈಕಮಾಂಡ್. ನೂತನ ಅಧ್ಯಕ್ಷರ ಆಯ್ಕೆಯಾದರೆ ಕಾಂಗ್ರೆಸ್ ಒಳಗಿನ ಸಮಸ್ಯೆಗಳಿಗೆ ಇತಿಶ್ರೀ ಹಾಡಬಹುದು ಅಂತ ಲೆಕ್ಕಾಚಾರವನ್ನ ಇಲ್ಲಿ ಮಾಡಲಾಗಿರುವಂಥದ್ದು. ಇದೆಲ್ಲವನ್ನ ನೋಡ್ತಾ ಇದ್ರೆ ಡಿಕೆ ಶಿವಕುಮಾರ್ ಅವರ ಕುರ್ಚಿಗೆ ಕಂಟಕ ತರುವಂತಹ ಕೆಲಸವನ್ನ ಸಿದ್ದರಾಮಯ್ಯನ ಬಣದವರು ಮಾಡೋಕೆ ರೆಡಿಯಾಗಿ ನಿಂತಂತೆ ಕಾಣಿಸ್ತಾ ಇದೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಡಿಕೆ ಶಿವಕುಮಾರ್ ಅವರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಚುನಾವಣೆಯ ತನಕ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯನ್ನ ಮಾಡಬೇಡಿ, ನಾನೇ ಇಡ್ತೀನಿ ಅಂತ ಹೇಳಿದ್ದಾರಂತೆ. ಬೇಸರವನ್ನ ವ್ಯಕ್ತಪಡಿಸಿದ್ದಾರಂತೆ. ಬಿಬಿಎಂಪಿ ಎಲೆಕ್ಷನ್ ಇರಬಹುದು, ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಚುನಾವಣೆ, ಬಿಬಿಎಂಪಿ ಎಲೆಕ್ಷನ್ ವರೆಗೂ ಬದಲಾವಣೆ ಬೇಡ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರಂತೆ. ಸದ್ಯಕ್ಕೆ ಕುರ್ಚಿ ಬಿಡಲ್ಲ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿರುವಂಥದ್ದು. ಖರ್ಗೆ ಅವ್ರ ಜೊತೆ ಇವತ್ತು ಬೆಳಗ್ಗೆ ಮಾತುಕತೆ ಕೂಡ ನಡೆದಿದೆ. ಸದ್ಯ ಕುರ್ಚಿ ಬಿಟ್ಕೊಡಲ್ಲ ಅಂತ ಹೇಳಿದ್ದಾರೆ. ಬಿಬಿಎಂಪಿ ಚುನಾವಣೆ ಬರೋದಿದೆಯಲ್ವಾ, ಅದು ಬರಲಿ, ಅದಾದ ಮುಗಿಸಾದ್ಮೇಲೆ ಬೇಕಾದ್ರೆ ಥಿಂಕ್ ಮಾಡೋಣ. ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಚುನಾವಣೆ ಕೂಡ ಬರುತ್ತೆ. ಸೊ ಹೀಗಾಗಿ ಇವೆಲ್ಲ ಮುಗಿದ ಮೇಲೆ ಕುರ್ಚಿ ಬಗ್ಗೆ ಮಾತನಾಡೋಣ. ಸದ್ಯಕ್ಕೆ ಕುರ್ಚಿ ಬಿಡೋ ಮಾತಿಲ್ಲ ಅಂತ ಡಿಕೆ ಶಿವಕುಮಾರ್ ಅವರು ಹೇಳ್ತಿರುವಂಥದ್ದು. ರಾಜ್ಯ ಕಾಂಗ್ರೆಸ್ನಲ್ಲಿ ಇದೀಗ ಕೆಪಿಸಿಸಿ ಕುರ್ಚಿಯ ಚರ್ಚೆ ಶುರುವಾಗಿದೆ. ಡಿಸಿಎಂ ಬದಲಾವಣೆಯ ಕೂಗು 2-3 ದಿನಗಳಿಂದ ಕೇಳಿ ಬರ್ತಾ ಇತ್ತು. ಅದಾದ್ಮೇಲೆ ಸಿಎಂ ಕುರ್ಚಿಯ ಬದಲಾವಣೆ ಆಗಬೇಕು ಅಂತ ಒಬ್ರು ಸ್ವಾಮೀಜಿ ಹೇಳಿದ್ರು. ಇದೆಲ್ಲ ತಣ್ಣಗಾಗೋ ಹೊತ್ತಲ್ಲೇ ಈಗ ಕೆಪಿಸಿಸಿ ಅಧ್ಯಕ್ಷರ ಕುರ್ಚಿಗೆ ಕಣ್ಣಿಟ್ಟಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಬಗ್ಗೆ ಪರಮೇಶ್ವರ್ ಅವರು ಸುಳಿವನ್ನ ಕೊಟ್ಟಿದ್ದಾರೆ. ಡಿಸಿಎಂ ಡಿಕೆಶಿ ಬಳಿ 2 ಪ್ರಬಲ ಖಾತೆಗಳಿವೆ. ಹೀಗಾಗಿ ಪಕ್ಷ ಸಂಘಟನೆಗೆ ಸಮಸ್ಯೆ ಆಗಬಹುದು ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿರುವಂಥದ್ದು. 2 ಖಾತೆ ಇದೆಯಲ್ವಾ, ಇದು ಸ್ವಲ್ಪ ಪಕ್ಷ ಸಂಘಟನೆ ಕಷ್ಟ ಆಗತ್ತೆ. ಹೀಗಂತ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಬಗ್ಗೆ ಪರಮೇಶ್ವರ್ ಅವರು ಸುಳಿವನ್ನ ಕೊಟ್ಟಿರುವಂಥದ್ದು. ಡಿಕೆಶಿ ಬಳಿ ನೀರಾವರಿ, ಬೆಂಗಳೂರು ಅಭಿವೃದ್ಧಿ ಖಾತೆಗಳಿವೆ. ಹೀಗಾಗಿ ಪಕ್ಷ ಸಂಘಟನೆಗೆ ಸಮಸ್ಯೆ ಆಗತ್ತೆ ಅಂತ ಪರಮೇಶ್ವರ್ ಅವರು ಪರೋಕ್ಷವಾಗಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಪಟ್ಟನ್ನ ಹಿಡಿದಿದ್ದಾರೆ. ಬೇರೆ ಬೇರೆ ಸಮುದಾಯದವರು ಸ್ಥಾನ ಕೇಳೋದು ತಪ್ಪಲ್ಲ, ಯಾರಿಗೆ ನೀಡಬೇಕು ಅಂತ ಅದು ಹೈಕಮಾಂಡ್ ತೀರ್ಮಾನ ಮಾಡತ್ತೆ. ಬೆಂಗಳೂರಿನಲ್ಲಿ ಹೀಗಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡಿ, ಇವೆಲ್ಲ ನಡ್ಕೊಂಡು ಹೋಗ್ತಕ್ಕಂಥ ಪ್ರಕ್ರಿಯೆಗಳು ಇದೇನು ಹೊಸದೇನಲ್ಲ. ಈಗ ಸರ್ಕಾರ ಆದಾಗ ಸರ್ಕಾರದಲ್ಲಿ ಸಚಿವರಾದ ಮೇಲೆ ಅಧ್ಯಕ್ಷರಾದವರು ಜವಾಬ್ದಾರಿ ನಡೆಸೋದಕ್ಕೆ ಕಷ್ಟ ಆಗುತ್ತೆ, 2 ಹುದ್ದೆಗಳು ಮಾಡೋದು ಕಷ್ಟ ಆಗುತ್ತೆ ಅನ್ನೋ ಅಭಿಪ್ರಾಯದ ಮೇಲೆ ಬದಲಾಯಿಸ್ತಾರೆ. ಅದೇನು ಹೊಸದೇನಲ್ಲ. ಈಗ ನಾನಿರುವಾಗ ಬದಲಾಯಿಸಿದ್ರಲ್ವಾ. ಇದಕ್ಕೆ ಹೊಸದಾದಂಥ ಇದು ಕೊಡೋ ಅಗತ್ಯ ಇಲ್ಲ. ಇದು ಪ್ರಕ್ರಿಯೆ ಒಂದು ರಾಜಕೀಯ ಪಕ್ಷದಲ್ಲಿ ಸಾಮಾನ್ಯವಾಗಿ ನಡೆಯುತ್ತೆ. ಈಗ ಶಿವಕುಮಾರ್ 2 ಖಾತೆ ಇದೆ. 2 ಖಾತೆ ಅದು ದೊಡ್ಡ ಖಾತೆಗಳು. ನೀರಾವರಿ, ಬೆಂಗಳೂರು ಏನು ಸಾಮಾನ್ಯನ. ಬೆಂಗಳೂರನ್ನು ಅವರು ಒಂದು ಬೇರೆ ಲೆವೆಲ್ಲಿಗೆ ತೊಗೊಂಡೋಗ್ಬೇಕು ಅಂತ ಅವರು ಬ್ರ್ಯಾಂಡ್ ಬೆಂಗಳೂರು ಅಂತ ಮಾಡಬೇಕು ಅಂತ ಅವರ ಅನಿಸಿಕೆ ಇದೆ. ಮತ್ತು ಈ ನೀರಾವರಿದು ಜ್ವಲಂತ ಸಮಸ್ಯೆಗಳಿದ್ದಾವೆ ಮತ್ತು ಭಾಳ ದೊಡ್ಡ ಇಲಾಖೆ. ಇದನ್ನೆಲ್ಲ ಮಾಡೋದಕ್ಕೆ ಸೇಮ್ ಟೈಮಲ್ಲಿ PCC ಇನ್ನೂ ಬಲಿಷ್ಠವಾಗಿ ಪಕ್ಷ ಕಟ್ಟಬೇಕು, ಅದಕ್ಕೆ ಪ್ರೋಗ್ರಾಮ್ ಕೊಡಬೇಕು, ಸಮಯ ಕೊಡಬೇಕು. ಅದಕ್ಕೆ ಅವ್ರಿಗೂ ಗೊತ್ತಿದೆ, ಶಿವಕುಮಾರ್ ಅವ್ರಿಗೇನು ಗೊತ್ತಿಲ್ಲ ಅಂತಲ್ಲ. ಅದನ್ನು ಅವರು ಹೈಕಮಾಂಡ್ನವ್ರು ತೀರ್ಮಾನ ಮಾಡ್ತಾರೆ.
ಎಲ್ಲ ವರ್ಗಗಳು ಕೇಳೋದು ತಪ್ಪಿಲ್ಲ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡರು ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ತಿಮ್ಮೇಗೌಡ್ರೆ, ಇಷ್ಟು ದಿನ ಡಿಸಿಎಂ ಬದಲಾವಣೆ, ಅದಾದ್ಮೇಲೆ ಸಿಎಂ ಬದಲಾವಣೆ, ಈಗ ಕೆಪಿಸಿಸಿ ಅಧ್ಯಕ್ಷರ ಕುರ್ಚಿಯ ಸರದಿ. ಸದ್ಯಕ್ಕೆ ಹೈಕಮಾಂಡ್ ವರದಿಯನ್ನು ತರಿಸಿಕೊಂಡಿದೆ. ಈ ವರದಿಯಲ್ಲಿ ಏನೆಲ್ಲ ರಾಜ್ಯದ ನಾಯಕರು ಉಲ್ಲೇಖವನ್ನ ಮಾಡಿದ್ದಾರೆ, ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರ ಸ್ಥಾನ ಬದಲಾವಣೆ ಆಗತ್ತಾ, ಆದ್ರೆ ಡಿ.ಕೆ. ಶಿವಕುಮಾರ್ ಅವರು ಅದನ್ನ ಬಿಟ್ಕೊಡ್ತಾರ ಹೇಗೆ ಅಂತ? ಬಿಟ್ಕೊಡ್ಲೇಬೇಕಾದಂಥ ಒಂದು ಅನಿವಾರ್ಯ ಪರಿಸ್ಥಿತಿಯನ್ನು ಸಿದ್ದರಾಮಯ್ಯ ಅಂಡ್ ಟೀಮ್ ತಂದೊಡ್ಡಿದ್ದಾರೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಲೋಕಸಭಾ ಚುನಾವಣೆಯಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಹಿನ್ನಡೆ, ಒಕ್ಕಲಿಗ ಪ್ರಾಬಲ್ಯ ಇರ್ತಕ್ಕಂಥ ಹಳೆ ಮೈಸೂರು ಭಾಗದಲ್ಲಿ ಯಾವೊಂದು ಸ್ಥಾನವನ್ನು ಕೂಡ ಗೆಲ್ಲದೇ ಇರ್ತಕ್ಕಂಥದ್ದು, ಅದು ಡಿ.ಕೆ. ಶಿವಕುಮಾರ್ ಅವರ ನಾಯಕತ್ವವನ್ನು ಕೂಡ ನಾಯಕತ್ವದ ಬಗ್ಗೆ ಪ್ರಶ್ನೆಯನ್ನು ಕೂಡ ಹುಟ್ಟು ಹಾಕಿರುವಂಥದ್ದು. ಮತ್ತೊಂದು ಕಡೆಯಾಗಿ ಅಂದರೆ ವಿಧಾನ ಪರಿಷತ್ತು, ಮತ್ತೊಂದು ಕಡೆಗೆ ಸರ್ಕಾರದ ವಿವಿಧ ನಿಗಮ ಮಂಡಳಿಗಳ ನೇಮಕದಲ್ಲಿ ಎಲ್ಲೊಂದು ಕಡೆಯಾಗಿ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಬೆಂಬಲಿಗರಿಗೆ ಹೆಚ್ಚಿನ ಸ್ಥಾನಮಾನ ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹಠಕ್ಕೆ ಬಿದ್ದಿದ್ದು, ಎಲ್ಲೊಂದು ಕಡೆಯಾಗಿ ಸಿದ್ದರಾಮಯ್ಯ ಅಂಡ್ ಟೀಮ್ಗೆ ಅದು ಕೆಂಗಣಿಗೂ ಕೂಡ ಗುರಿಯಾಗಿತ್ತು. ಸೊ ಹೀಗಾಗಿಯೇ ಅಂದರೆ ಸಮಯಾವಕಾಶವನ್ನು ಕಾಯ್ದು ಕುಳಿತಿರ್ತಕ್ಕಂಥ ಸಿದ್ದರಾಮಯ್ಯ ಅಂಡ್ ಟೀಮ್ ಇದೀಗ ಲೋಕಸಭಾ ಚುನಾವಣೆಯ ಸೋಲಿನ ಒಂದು ನೆಪವನ್ನೇ ಇಟ್ಕೊಂಡು ಇದೀಗ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನಾದರೂ ಬದಲಾಯಿಸಿ, ಇಲ್ಲ ಹೆಚ್ಚುವರಿ ಡಿಸಿಎಂ ಹುದ್ದೆಗಳನ್ನಾದರೂ ಸೃಷ್ಟಿ ಮಾಡಿ, ಇಲ್ಲದೇ ಇದ್ರೆ ಪಕ್ಷ ಸಂಘಟನೆ ಕರ್ನಾಟಕದಲ್ಲಿ ಸಾಧ್ಯವಿಲ್ಲ ಅನ್ನುವಂಥ ಒಂದು ಸಂದೇಶವನ್ನು ಹೈಕಮಾಂಡ್ ನಾಯಕರಿಗೆ ಕೊಟ್ಟು ಬಂದಿದ್ರು. ಸೊ ಇದರಿಂದ ಅಲರ್ಟ್ ಆಗಿರ್ತಕ್ಕಂಥ ಹೈಕಮಾಂಡ್ ನಾಯಕರು ಇದೀಗ ರಾಜ್ಯದಲ್ಲಿ ಆಂತರಿಕ ಭಿನ್ನಮತ ತಲೆದೋರಬಾರದು ಅನ್ನುವಂಥ ನಿಟ್ಟಿನಲ್ಲಿ ಎಚ್ಚರಿಕೆ ಹೆಜ್ಜೆಯನ್ನು ಇಟ್ಟಿರ್ತಕ್ಕಂಥ ಹೈಕಮಾಂಡ್ ನಾಯಕರು ಇದೀಗ ಡಿಸಿಎಂ ಹೆಚ್ಚುವರಿ ಡಿಸಿಎಂ ಹುದ್ದೆಯನ್ನು ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಇಲ್ಲ, ನಾವು ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಬದಲಾಯಿಸಬಹುದು ಅನ್ನುವಂಥ ನಿಟ್ಟಲ್ಲಿ ಇದೀಗ ಚಿಂತನೆಯನ್ನು ನಡೆಸಿರ್ತಕ್ಕಂಥ ಹೈಕಮಾಂಡ್ ನಾಯಕರು ಇದೀಗ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅಂದರೆ ಕೆಪಿಸಿಸಿ ಅಧ್ಯಕ್ಷರು ಆಗಿರ್ತಕ್ಕಂಥ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೆ ಇದೀಗ ಪರೋಕ್ಷವಾಗಿ ಪದತ್ಯಾಗದ ಬಗ್ಗೆ ಅಂದರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ತೆರವು ಮಾಡೋದ್ರ ಬಗ್ಗೆ ಪರೋಕ್ಷವಾಗಿ ಒಂದು ಸಂದೇಶವನ್ನು ರವಾನೆ ಮಾಡೋದ್ರ ಅಂತ. ಯಾಕಂತ ಹೇಳಿದ್ರೆ ಇಂದು ಬೆಳಿಗ್ಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಡಿ.ಕೆ. ಶಿವಕುಮಾರ್ ಅವರಿಗೆ ಬುಲಾವ್ ಕೊಟ್ಟು ತಮ್ಮ ನಿವಾಸಕ್ಕೆ ಕರೆಸಿಕೊಂಡು ಈ ಸಂಬಂಧವಾಗಿ ಹೈಕಮಾಂಡ್ ನಿರ್ಧಾರವನ್ನು ತಿಳಿಸಿದ್ದಾರೆ ಅನ್ನುವಂಥ ಒಂದು ಚರ್ಚೆ ಶುರುವಾಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಡಿ.ಕೆ. ಶಿವಕುಮಾರ್ ಅವರು ಮಲ್ಲಿಕಾರ್ಜುನ್ ಖರ್ಗೆ ನಿವಾಸಕ್ಕೆ ಭೇಟಿ ನೀಡಿ ಸುಮಾರು 1.5 ಗಂಟೆಗಳ ಕಾಲ ಚರ್ಚೆಯನ್ನು ನಡೆಸಿದ್ರು. ಈ ಸಂದರ್ಭದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಬಿಟ್ಕೊಡದೇ ಇರೋದ್ರ ಬಗ್ಗೆನೂ ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕಂತ ಹೇಳಿದ್ರೆ ನಾನು ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದೀನಿ, ನನ್ನ ಅಧ್ಯಕ್ಷತೆಯಲ್ಲಿ 136 ಸ್ಥಾನವನ್ನು ಗೆದ್ದಿದ್ದೀವಿ, ಮತ್ತೊಂದು ಕಡೆಯಾಗಿ ಮುಂಬರುವಂತ ಬಿಬಿಎಂಪಿ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆವರೆಗಾದ್ರೂ ಕೂಡ ನನಗೆ ಅವಕಾಶವನ್ನ ಮಾಡಿಕೊಡಿ ಎನ್ನುವಂತ ನಿಟ್ಟಿನಲ್ಲಿ. ಆದ್ರೆ ಏನು ಈ ಬಗ್ಗೆ ಆಂತರಿಕವಾಗಿ ಎಎಸಿ ಅಂದ್ರೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಮತ್ತೊಂದು ಕಡೆಯಾಗಿ ಪಕ್ಷದ ಪದಾಧಿಕಾರಿಗಳಿಂದ ಆಂತರಿಕ ವರದಿಯನ್ನು ಪಡ್ಕೊಂಡಿರ್ತಕ್ಕಂಥ ಹೈಕಮಾಂಡ್ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಒಲವನ್ನ ತೋರಿಸಿದೆ ಅಂತ ಹೇಳಲಾಗ್ತದೆ. ಈ ಸಂಬಂಧವಾಗಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಬಿಟ್ಕೊಡಲ್ಲ ಅಂದ್ರೆ ಶೀಘ್ರದಲ್ಲೇ ಒಂದು ಎಐಸಿಸಿ ವೀಕ್ಷಕರ ತಂಡವನ್ನ ಕಳಿಸಿ ಇಲ್ಲಿ ಪಕ್ಷದ ಶಾಸಕರು ಮುಖಂಡರ ಅಭಿಪ್ರಾಯವನ್ನ ಸಂಗ್ರಹಣೆ ಮಾಡೋದ್ರ ಮುಖಾಂತರ ನೋಡಪ್ಪ ನಿನ್ನ ವಿರುದ್ಧ ಈ ರೀತಿಯಾದಂಥ ಅಭಿಪ್ರಾಯ ಇದೆ, ನೀನು ಪದತ್ಯಾಗ ಮಾಡೋದು ಸೂಕ್ತ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೊಡೋದ್ರ ಮುಖಾಂತರ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಒಂದು ಪ್ಲಾನ್ ಅನ್ನು ಮಾಡ್ಕೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಧನುಶ್ರೀ, ಥ್ಯಾಂಕ್ ಯು ತಿಮ್ಮೇಗೌಡ್ರೆ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.